ಶರತ್ ಸರ್, ಚುನಾವಣೆಯ ಫಲಿತಾಂಶ ಏನು, ಬಿಹಾರದ ಮತದಾರರ ಮನದಾಳ ಏನು, ಅವ್ರು ಕೊಟ್ಟಂತ ಜನಾದೇಶ ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಓವರ್ ಆಲ್ ಚುನಾವಣೆಯನ್ನು ನೋಡಿದಾಗ ಜನ್ಸುರಾಜ್ ಪಕ್ಷಕ್ಕೆ ಟೇಕ್ ಅವೇ ಏನು ಈ ಒಂದು ಚುನಾವಣೆಯಿಂದ ಅಂತ ಹೇಳಿ? ಇದರಿಂದ ನಾವು ಸುಮಾರು ಕಲ್ತಿದ್ದೇವೆ. ಅಂದರೆ ಒಂದು ಏನು ಕಲಿಬಾರ್ದು ಅನ್ನೋದನ್ನು ಕಲ್ತಿದ್ದೇವೆ, ಇನ್ನೊಂದು ಏನು ಕಲಿಬೇಕು ಅನ್ನೋದು. ಒಂದು ಏನು ಕಲಿಬಾರ್ದು ಅಂದರೆ ಈಗೇನು ಈ ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ, ಇದಕ್ಕೆ ನಾವಂತೂ ಮಾರು ಹೋಗಲ್ಲ, ಇದನ್ನು ಇಂಪ್ಲಿಕೇಶನ್ನು ಮಾಡಲ್ಲ ನಾವು. ಇನ್ನೊಂದು ನೋಡಿ, ಯಾರು ಮಾಡಬಾರ್ದು ಇದನ್ನು. ನಾನು ಅವಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನಮ್ಮ ನಿತೀಶ್ ಕುಮಾರ್ ಅವರು ಜೀವಿಕಾ ದೀದಿ ಕಾನ್ಸೆಪ್ಟ್ ತಂದಿದ್ದು ಎಸ್ ಎಚ್ ಇ ಸ್ಮಾಲ್ ಹೌಸ್ ಹೋಲ್ಡ್ ಗ್ರೂಪ್ಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ. ಆದರೆ ಈ ಎಲೆಕ್ಷನಲ್ಲಿ ಸ್ಪೆಷಲಿ ಫಸ್ಟ್ ಆ್ಯಂಡ್ ಸೆಕೆಂಡ್, ಮೊನ್ನೆ ನಾನು ಟ್ವೀಟ್ ಮಾಡಿದರು ಎಲೆಕ್ಷನ್ ಕಮಿಷನ್ ಅವರು, ಅದನ್ನು ನೋಡ್ತಿದ್ದೆ. 11th ಈವ್ನಿಂಗ್ ಟ್ವೀಟ್ ಮಾಡ್ತಾರೆ. ಇವರು ಎಸ್ ಎಸ್ ಜಿ ಇರೋದೇ 1,40,00,000 ಜನ, ಎಲ್ಲ ಬೂತ್, ಎಲ್ಲ ಆಲ್ ಓವರ್ ಬಿಹಾರಲ್ಲಿ. ಫಸ್ಟ್ ಫೇಸಲ್ಲಿ 90 ಲಕ್ಷ ಜನ ಕೆಲಸ ಮಾಡ್ತಾರೆ, ಸೆಕೆಂಡ್ ಫೇಸಲ್ಲಿ 90 ಲಕ್ಷ ಜನ ಕೆಲಸ ಮಾಡ್ತಾರೆ. 1,80,00,000 ಜನ ಕೆಲಸ ಮಾಡ್ತಾರೆ. ಇರೋರು 1,40,00,000. ಯಾಕೆ 40 ಲಕ್ಷ ಜನ ಜಾಸ್ತಿ ಆದರು? ಎಲೆಕ್ಷನ್ ಕಮಿಷನ್ ಎಲ್ಲೆಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ನಾವು ನೇರವಾಗಿ, ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಅದನ್ನು ಹೇಳ್ತೀವಿ. ಇನ್ನೊಂದು, ಈ ದೀದಿಯವ್ರು ಏನು ಕೆಲಸ ಮಾಡಿದ್ರು, ಇವರು ಬೂತ್ ಹೊರಗಡೆ ಇದ್ದು ಇವರು ಓಟ್ ಕೇಳ್ಕೊಳ್ಳಿ, ಅದೇನು ಓಟ್ ಬಗ್ಗೆ ಅವೇರ್ನೆಸ್ ಕೊಡಲಿ. ಆದರೆ ಬೂತ್ ಒಳಗಡೆ ಇದ್ದು ನಾವು ಜನ ಯಾರು ಓಟ್ ಹಾಕ್ಲಿಕ್ಕೆ ಬರ್ತಿದ್ದಾರೆ ಅವ್ರ ಮೊಬೈಲ್ ಇಟ್ಕೊತಿದ್ದೀವಿ, ಅವ್ರೇನು ವಸ್ತು ತಂದಿದ್ದಾರೆ ಅದನ್ನು ಇಟ್ಕೋತಿದ್ದೀವಿ ಅನ್ನೋ ಒಂದು ಸಣ್ಣ ವಿಷಯ ಹೇಳ್ಕೊಂಡು ಒಳಗಡೆ ಇದ್ದು ವೋಟರ್ ಲಿಸ್ಟ್ ಇಟ್ಕೊಂಡು ಇಡೀ ಒಂದು ಬೂತ್ ದೀದಿ, ಜೀವಿಕಾ ದೀದಿ ಏನು ಮಾಡ್ತಾರೆ ಅಂದರೆ, ಆ ಬೂತಿಂದ ಒಂದು ಹೋಲ್ಡ್ ಇರುತ್ತೆ ಅವ್ರಿಗೆಲ್ಲರದ್ದು ಪರಿಚಯ ಇರುತ್ತೆ. ನೀವು ನಾಳೆ ದಿನ ನಿಮಗೆ ಇನ್ನೂ 10,000 ಬರಬೇಕು, ಅಥವಾ ನಿತೀಶ್ ಸರ್ಕಾರ ಬಂದರೆ ಇನ್ನು ನಿಮಗೆ 2 ಲಕ್ಷದವರೆಗೂ ದುಡ್ಡು ಕೊಡ್ತಾರೆ, ದುಡ್ಡು ಹಾಕ್ತಾರೆ ಅನ್ನೋ ಈ ಕಾನ್ಸೆಪ್ಟ್ ಇಟ್ಕೊಂಡು JDU, NDA, JDU, BJP, LJP ಇವರೆಲ್ಲ ಯಾರೆಲ್ಲ ಇದ್ದಾರೆ, ಇದು ಪ್ರತಿಯೊಂದು ಬೂತಲ್ಲಾಗಿದೆ. ನಮ್ಮ ಹತ್ರ ಸಾವಿರಾರು ವಿಡಿಯೋಸ್ ಇದ್ದಾವೆ. ನಾವು ಇದನ್ನು ಎಲೆಕ್ಷನ್ ಕಮಿಷನ್ಗೂ ಹೇಳಿದ್ದೀವಿ, ಅಲ್ಲಿನ DM ಯಾರಿದ್ದಾರೆ ಅವ್ರಿಗೂ ಹೇಳಿದ್ದೀವಿ. ಯಾರು ನಮಗೆ ಆ ಮೂಮೆಂಟಲ್ಲಿ ಅದು ಹೈಲೈಟ್ ಆಗಿಲ್ಲ. ಮುಂದೆ ಬರೋ ದಿನದಲ್ಲಿ ಗೊತ್ತಾಗುತ್ತೆ. ನಾವು ಜನ್ಸುರಾಜ್ ಪಾರ್ಟಿಯಿಂದ ಇದಕ್ಕೆ ಏನೆಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಲಿಕ್ಕಾಗುತ್ತೆ ಅದನ್ನೆಲ್ಲ ನಾವು ಮಾಡ್ತೀವಿ. ಮತ್ತು ನಮಗೆ ಈ ಎಷ್ಟು ನಾವು ಏನು 0 ಅಂದ್ಕೊಂಡಿದ್ವಿ, ನಮಗೆ 0 ಬಂದಿರೋದಕ್ಕೆ ನಾವು ನೋಡಿ, ನಮ್ಮ ದೇಶದಲ್ಲಿ ಆವಾಗಲೇ ನಮ್ಮ ನಾರಾಯಣ ಮೂರ್ತಿ ಸರ್ ಹೇಳ್ತಿದ್ರು, ಅಂಬೇಡ್ಕರ್ನ ಸೋಲ್ಸಿದ್ರು, ಮನಮೋಹನ್ ಸಿಂಗ್ನ ಸೋಲ್ಸಿದ್ರು. ಗೆಲ್ತಿರೋರು ಯಾರಿದ್ದಾರೆ ಇಲ್ಲಿ? ಯಾರೋ ಜೈಲಲ್ಲಿ ಗೆಲ್ತಿದ್ದಾರೆ. ಇನ್ನೊಬ್ರು ಯಾರೋ ಗೆಲ್ತಿದ್ದಾರೆ, ನಮ್ಮ ಅಶೋಕ್ ಇವರು ಸಾಮ್ರಾಟ್ ಚೌಧರಿಯವರು, ಅವರು ಆರೋಪಿ ಇದ್ದಾರೆ, ಅವ್ರ ಮೇಲೆ ಸುಮಾರು ಕೇಸ್ಗಳಿದ್ದಾವೆ. ಇಂಥವು ಗೆಲ್ತಿದ್ದಾರೆ. ಸೋಲ್ತಿರೋರು ಯಾರು? ನಮ್ಮಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು? ಲಾಯರಿಗೆ ಕೊಟ್ಟಿದ್ದೀವಿ, ಡಾಕ್ಟ್ರಿಗೆ ಕೊಟ್ಟಿದ್ದೀವಿ, ಯಾರೋ ಪ್ರೊಫೆಸರಿಗೆ ಕೊಟ್ಟಿದ್ದೀವಿ, ಈ ಜಡ್ಜ್ ಆಗಿರೋ ವೈವಿಗಿರಿ ಇಂಥವ್ರಿಗೆಲ್ಲ ಕೊಟ್ಟಿದ್ದೀವಿ. ಇಂಥವರೆಲ್ಲ ಸೋಲ್ತಿದ್ದಾರೆ. ಇದು ನಮ್ಮ ದೇಶದ ಭವಿಷ್ಯ. ಇದನ್ನು ಬದಲಾವಣೆ ಮಾಡಬೇಕು ಅನ್ನೋದೇ ನಮ್ಮದೊಂದು ಕಾನ್ಸೆಪ್ಟ್ ಇತ್ತು. ಇದರಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋದು ನಮಗಿದೆ. ಯಾವುದೋ ಅಡ್ಡ ರೂಟ್ ಇಟ್ಕೊಂಡು ಇವತ್ತು ನಂಬರ್ಸ್ ತೋರಿಸ್ಕೊಳ್ಳೋಸ್ಕರನೋ ಅಥವಾ ಒಂದು ಅಧಿಕಾರ ಹಿಡ್ಕೊಳ್ಳೋಕ್ಕೋಸ್ಕರ ರಾಂಗ್ ರೂಟ್ ಹಿಡಿದಿಲ್ಲ. ನಾವು ಮನುಷ್ಯತ್ವದಿಂದ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ದೀವಿ. ನಾವಿನ್ನೂ 5 ವರ್ಷ ಇವ್ರನ್ನ ಫೇಸ್ ಮಾಡ್ತೀವಿ. ಇನ್ನು ಹೇಗೆ ರಾಜಕಾರಣ ಮಾಡಬೇಕು, ಆಪೋನೆಂಟಲ್ಲಿ RJD ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಜನ್ಸುರಾಜ್ ಇರುತ್ತೆ, ಪ್ರಶಾಂತ್ ಕಿಶೋರ್ ಇರ್ತಾರೆ, ನಾವೆಲ್ಲ ಜೊತೆಗಿರ್ತೀವಿ. ಜೊತೆಗಿದ್ದು ನಮಗೇನು ಕೆಲಸ ತಗೋಬೇಕು, ಈ ಮಹಿಳೆಯರಿಗೆ ಇವ್ರೇನು ಹೇಳ್ಕೊಂಬಂದಿದ್ದಾರೆ, ಅಥವಾ ಯುವಕರಿಗೆ ಏನು ಇವ್ರು ಕೊಡಬೇಕು ಅಂತ ಹೇಳಿ ನಾವೇನು ಕೊಡಿಸ್ಬೇಕು ಅಂತ ಇದ್ವಿ, ಅದನ್ನು ಗಟ್ಟಿಯಾಗಿ ಅವ್ರ ಜೊತೆ ನಿಂತು ಇವ್ರ ಹತ್ರದಿಂದ ನಾವು ಕೊಡಿಸ್ತೀವಿ ಅಂತ ನಾನು ಈ ಮಾತನ್ನು ಹೇಳ್ತೀನಿ. ಓಕೆ, ದಿನೇಶ್ ಅಮೀನ್ಮಠ ಸರ್, ಮೊನ್ನೆಯೇ ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದ ಬಗ್ಗೆ ಮಾತನಾಡಿದ್ವಿ. 67% ಮತದಾನ ಆಗಿದೆ. ಯೂಶ್ವಲ್ ಆಗಿ ಒಂದು ವಿಶ್ಲೇಷಣೆ ಏನು ಅಂದರೆ, ಯಾವಾಗ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗುತ್ತೋ ಆಗ ಜನ ಬದಲಾವಣೆಯನ್ನು ಬಯಸಿ ಮತವನ್ನು ಹಾಕ್ತಾರೆ ಅಂತ ಹೇಳಿ. ಬಟ್ ಈ ಬಾರಿ ಯಾವ ಪಕ್ಷ ಆಡಳಿತದಲ್ಲಿತ್ತೋ ಆ ಪಕ್ಷದ ಪರವಾಗಿ ಕಳೆದ ಬಾರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆದ ಕಾಣಿಸ್ತಾ ಇದೆ. ಇದರ ಬಗ್ಗೆ ಡಿಸ್ಕಷನ್ ಮಾಡೋದು ಬಹುಶಃ ಮೊನ್ನೆನೂ ಕೂಡ ಇದರ ಬಗ್ಗೆ ಮಾತಾಡಿದಂತ ಅನ್ನಿಸ್ತು ನನಗೆ. ಇದು 2 ರೀತಿಯ ವಿಶ್ಲೇಷಣೆ ಇದೆ. ಒಂದು, ಆಂಟಿ ಇನ್ಕಂಬೆನ್ಸಿ ಇದ್ದಾಗ ಅದರ ವಿರುದ್ಧ ಜನ ರೊಚ್ಚೆದ್ದು ವೋಟ್ ಹಾಕ್ತಾರೆ ಅಂತ. ಇನ್ನೊಂದು, ಪ್ರೋ ಇನ್ಕಂಬೆನ್ಸಿ ಇದ್ದಾಗಲೂ ಜನ ಬರ್ತಾರೆ ಅಂತ. ಬಟ್ ಇಲ್ಲಿ ನಾವೆಲ್ಲ ಗಮನಿಸಿದಾಗೆ ನಿತೀಶ್ ಅವರ ಬಹಳ ದೊಡ್ಡ ವೋಟ್ ಬ್ಯಾಂಕ್ ಮಹಿಳೆಯರದ್ದು. ನೀವು 10,000 ರೂಪಾಯಿ ಅವ್ರಿಗೆ ಕೊಟ್ಟಿರೋದು, ಅದರ ನಂತರ ಜೀವಿಕಾ ಇರ್ಬೋದು, ಮತ್ತು ಇವತ್ತು ನಿನ್ನೆ ಕೊಟ್ಟಿದ್ದಲ್ಲ, ನಾನು ಆಗಲೇ ಹೇಳಿದ್ದೆ, ಸೈಕಲ್ ಪಡೆದ ಸ್ಟೂಡೆಂಟ್ ಇವತ್ತು ಅವಳು ವೋಟರ್ ಆಗಿದ್ದಾಳೆ. ಅದರಿಂದ ಭಾಳ ದೊಡ್ಡ ಮಟ್ಟ ಈ ಇಲೆಕ್ಷನ್ ಬಗ್ಗೆ ಅದನ್ನೊಂದು ಹೇಳಬೇಕು. ಇದು ಒಂದು ರೀತಿ ಮಹಿಳಾ ಮತದಾರರ ಜಯ ಅಂತಲೂ ನನಗೆ ಅನಿಸುತ್ತೆ. ಭಾಳ ಮಂದಿ ಅದನ್ನು ಮಹಿಳೆಯರ ವೋಟ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ರು.
ಬಹುಶಃ ಈ 72% ಮತದಾನ ಆಗಿದೆ ಮಹಿಳೆಯರದ್ದು ಆಗಿದೆ. ಅದರಿಂದ ಮಹಿಳೆಯರು ಇಡೀ ಇದು ಬರೀ ಬಿಹಾರದ ಒಂದು ಫೆನಾಮಿನ ಅಲ್ಲ, ಇದು ಕರ್ನಾಟಕದಲ್ಲಿ ಆಗಿದೆ. ಅಂದರೆ ಈಗ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತಂದಾಗಲೂ ಅದನ್ನು ಜನರಲ್ ಆಗಿ ಮಾಡೋದಿಲ್ಲ, ಅದನ್ನು ಮಹಿಳಾ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ನೀವು ನೋಡಿ, ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಹೇಳ್ತಾರೆ, ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಈಗ ಜೀವಿಕಾ ಮತ್ತು 10,000 ಕೂಡ ಅವರಿಗೆ ಅಕೌಂಟ್ ಕೊಡ್ತಾ ಇದ್ದಾರೆ. ಅದರಿಂದ ಮಹಿಳಾ ಸ್ಪೆಸಿಫಿಕ್ ಆಗಿ ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ದಲಿತರು, ಹಿಂದುಳಿದವರು ಅಂತ ಏನು ಅದನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇದ್ರು, ಇವತ್ತು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿಕ್ಕೆ ನನ್ನ ಪ್ರಕಾರ ಮಹಿಳೆಯರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಬಂದು ವೋಟ್ ಹಾಕಿರೋದು ಅದಕ್ಕೆ ಕಾರಣ ಇರ್ಬೋದು. ಅದರಿಂದಾಗಿ ವೋಟ್ ಚೆನ್ನಾಗಿದೆ. ಆಮೇಲೆ ಆ ಬಂದ ವೋಟ್ಗಳು ಕೂಡ ಅದು NDAಗೆ, ನಿತೀಶ್ ಕುಮಾರ್ಗೆ ಹೋಗಿದೆ ಅನ್ನೋದು ಭಾಳ ಸ್ಪಷ್ಟ. ಈಗ ಮುಸ್ಲಿಮರಲ್ಲಿ ಮೊದಲಿಂದಲೂ ಅವರು ವೋಟ್ ವೇಸ್ಟ್ ಮಾಡೋದಿಲ್ಲ, ಅವರು ವೋಟ್ ಹಾಕ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್ ದಲಿತರಲ್ಲಿ ಸ್ವಲ್ಪ ಕಡಿಮೆ, ಆದರೆ ಇಲ್ಲಿ LJP ಅನ್ನೋ ಒಬ್ಬ ನಾಯಕನನ್ನ ಅಂತ ಎನ್ನುವ ರೀತಿಯಲ್ಲಿ ಬಹುಶಃ ದಲಿತರು ವೋಟ್ ಹಾಕಿದ್ದಾರೆ. ಅದರಿಂದ ಬಹಳ ಮುಖ್ಯವಾಗಿ ಮಹಿಳಾ ಮತದಾರರ ವೋಟಿನಿಂದಾಗಿ ಅದು ಜಾಸ್ತಿ ಆಗಿದೆ. ಅದು ಒಂಥರ ಪ್ರೋ ಇನ್ಕಂಬೆನ್ಸಿ ಈಗ ಬಿದ್ದ ವೋಟುಗಳಂತ ನನಗೆ ಅನಿಸುತ್ತೆ. ಇದು ಲಾಸ್ಟ್ ಇಯರ್ ಯಾಕೆ ಈ ಎಲೆಕ್ಷನ್ ಇಷ್ಟು ವೋಟಿಂಗ್ ಬರಲಿಲ್ಲ ಮಹಿಳೆಯರದು, ಸ್ಪೆಷಲಿ ಈ 25 ಈ 30 ಯಾಕೆ ಬರ್ತಿದೆ? ಈಗಲೇ ಯಾಕೆ ಆ ವೋಟ್ ಹಾಕಿದ್ರು? ಸರ್ ಹೇಳ್ದಂಗೆ ನಿತೀಶ್ ಕುಮಾರ್ ಸುಮಾರು 20 ವರ್ಷದಿಂದನೂ ಮುಖ್ಯಮಂತ್ರಿ ಇದ್ದಾರೆ, ಮಹಿಳೆಯರಿಗೆ ಸುಮಾರು ಮಾಡಿದ್ದಾರೆ. ಇದು ಜೀವಿಕಾ ದೀದಿ ಆಗಿದೆ ಆವಾಗ 2007ಇಂದ. ಅವ್ರು ಈಗಲೇ ಯಾಕೆ ಇಷ್ಟು ವೋಟಿಂಗ್ ರೇಟ್ ಏಕ್ದಮ್ 62%ಇಂದ 72%ಗೆ ಯಾಕೆ ಬಂತು? ಈ 10% ಏಕ್ದಮ್ ಹೈಪ್ ಹೇಗಾಯಿತು? ನೋಡಿ, ಮಹಿಳೆಯರಲ್ಲಿ ಇರಲಿ, ದಲಿತರಲ್ಲಿ, OBCಗಳಲ್ಲಿ ಜಾಗೃತಿ ಫೇಸ್ ಬೈ ಫೇಸ್ ಆಗುತ್ತೆ, ಓವರ್ ದಿ ಪೀರಿಯಡ್ ಆಗುತ್ತೆ. ಅದು ಈಗ ಸರ್ 5 ವರ್ಷದ ಹಿಂದೆ ಒಂದು ಹೆಣ್ಮಗಳು ಅವಳು 12 ವರ್ಷ 13 ವರ್ಷ ಇದ್ದರೆ ಈ ಸರಿ ಅವಳಿಗೆ ವೋಟಿಂಗ್ ಬರುತ್ತೆ. ನೋಡಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಹೇಳಿದ್ರಿ ಅಲ್ಲಿ ಯುವ ಜನರ ಸಂಖ್ಯೆ ಜಾಸ್ತಿ ಇದೆ ಅಂತ, 60%. ಅದರಲ್ಲಿ 18% ಕೆಳಗಿನವರು ತೆಗೆದುಬಿಡಿ, ಅವರನ್ನು ತೆಗೆದ್ರು ಕೂಡ ಅವರಲ್ಲಿ ಹೊಸ ಜನ್ರೇಷನ್ ಏನು ಬರುತ್ತೆ, ಅದು ಮಹಿಳೆಯರಲ್ಲಿ ಹೊಸ ಜನ್ರೇಷನ್, ಅವರು ಕೂಡ ಈ ದಾರಿಯಲ್ಲಿ ಹೋಗ್ತಾ ಇರುವ ಕಾರಣಕ್ಕಾಗಿಯೂ ಆಗಿರ್ಬೋದು. ಒಂದು ಆರ್ಗ್ಯುಮೆಂಟ್ ಸೇಕಾಗಿ ಹೇಳೋದಿದ್ರೆ ಅದು ಕೂಡ ಒಂದು ಕಾರಣ ಇದೆ. ಅದರಿಂದ ನಿಮಗೆ ನೋಡಿ, ಈಗ ಇವರೆಲ್ಲರೂ ಏನೇ ಕಾರಣ ಕೊಡಿ, ಇಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬಂದಾಗ ನಾವು ಎಲ್ಲ ಕಾರಣಗಳು ಪಕ್ಕಕ್ಕೆ ಸರಿದು ಬಿಡುತ್ತೆ. ಇದು ಸರಿಯ ರಿಸಲ್ಟ್ ಬಂದಾಗ ಇದ್ದರೆ ನಿಮ್ಮ ವೋಟ್ ಚೋರಿ ಇರಲಿ, ಮತ್ತೊಂದು ಇರಲಿ, ಎಲ್ಲವನ್ನು ನಾವು ಗಣನೆ ತಗೊಳ್ಬೋದಿತ್ತು. ಯಾಕಂದರೆ ಅದೆಲ್ಲ ಇಲ್ಲದಿದ್ದರೆ ಇವರು ಸೋಲ್ತು ಬಿಡುತ್ತಿದ್ರೆ ಏನೋ ಅಂತ. ಆದರೆ ಒಂದು ಲ್ಯಾಂಡ್ ಸಾಮಾನ್ಯ ಇದು ಒಂದು ಸಂಪೂರ್ಣವಾಗಿ ಒಂದು ವೇವ್ ಇದ್ದ ಇಲೆಕ್ಷನ್ ಅಂತ ಅನಿಸ್ತಾ ಇದೆ. 190 ನೋಡಿ, ನಾವು ನೋಡ್ತಾ ಇದ್ದಾಗ ಈಗ RJDದು 30ಕ್ಕೆ ಬಂದಿರುತ್ತಾ, ಇವರು 200 ಕ್ರಾಸ್ ಮಾಡುವಾಗೆ ನಮಗೆ ಕಾಣ್ತಾ ಇದೆ. ಫೈನಲ್ ರಿಸಲ್ಟ್ ಬಂದಾಗ 200 ಕ್ರಾಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಅದರಿಂದ ಒಂದು ಕಡೆ ಜನ ವೋಟ್ ಹಾಕಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಅದರಿಂದ ಕಾರಣಗಳು ಖಂಡಿತ ಇದೆ. ಈಗ ಕಾಂಗ್ರೆಸ್ನವರು ಹೇಳುವ ಕಾರಣ, ಜನಸುರಾಜ್ಗೆ ಹೇಳುವ ಕಾರಣಗಳು ಎಲ್ಲವೂ ಇದೆ. ಆದರೆ ಅದರೆಲ್ಲರ ಹೊರತಾಗಿ ಕೂಡ ಮತದಾರರು NDAವನ್ನು ಅದನ್ನು ಬೆಂಬಲಿಸಿದ್ದಾರೆ ಎನ್ನುವುದು ನಿಜ. ಅದು ಎಲ್ಲವೂ ಇಲ್ಲದೇ ಇದ್ದರೂ ಕೂಡ ಒಂದು 10-20 ಸೀಟ್ ಕಡಿಮೆ, 122 ಸೀಟ್ ಬೇಕಪ್ಪ ಬಹುಮತಕ್ಕೆ, 122 ಸೀಟ್ ಬೇಕು. 122 ಸೀಟ್ ಇದೆಲ್ಲವನ್ನು ನೀವು ಮೈನಸ್ ತೆಗೀರಿ, ಇದಕ್ಕಾಗಿ ಬಂದಿರೋದಂತ 50 ಸೀಟುಗಳು ಬಂದಿರೋದು ಇದರಿಂದಾಗಿ ಬಂದಿದೆ ಅಂತ ತಿಳ್ಕೊಳ್ಳಿ. ಆದರೂ 141 ಸೀಟ್ ಅವರಿಗೆ ಈಗಿನ ಲೆಕ್ಕದ ಪ್ರಕಾರ ಇರುತ್ತೆ. ಅದನ್ನು ಯಾವ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ? ಅದರಿಂದ ಅದು ಇದೆ, ಆ ಹೋರಾಟ ಮುಂದುವರಿಲೇಬೇಕು. ವೋಟ್ ಚೋರಿ ಆಗಿರೋದು ಇರಲಿ, ಮತ್ತೊಂದಿರಲಿ, ಅದನ್ನು ಮುಂದುವರಿಸಲೇಬೇಕು. ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಇದು ಒಂದು ಜನಾಭಿಪ್ರಾಯ, ಜನಮತ ಭಾಳ ಸ್ಪಷ್ಟವಾಗಿ NDAದ ಪರವಾಗಿ ಬಂದಿದೆ ಅನ್ನೋದು ನಿಜ. ಅದನ್ನು ಒಪ್ಪಿಕೊಂಡೇ ಈ ಹೋರಾಟವನ್ನು ಈ ಸೋತ ಪಕ್ಷಗಳು ಮುಂದುವರಿಸಿದರೆ ಮಾತ್ರ ಮುಂದೆ ಏನಾದರೂ ಅವರಿಗೆ ದಾರಿ ತೋರ್ಬೋದು. ಅದು ಬಿಟ್ಟು ಆ ಕಾರಣಗಳನ್ನು ಇಟ್ಕೊಂಡ್ರೆ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.